ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದ ಇಂಟೆಲಿಜೆಂಟ್ ಗುರು ಯೂಟ್ಯೂಬ್ ಚಾನಲ್. ಎಲ್ಲರೂ ಕೂಡ ಯುವನಿಧಿ ಯೋಜನೆ ಅಪ್ಡೇಟ್ಗೆ ಸ್ವಾಗತ. ಇವತ್ತಿನ ಲೇಟೆಸ್ಟ್ ಅಪ್ಡೇಟ್ ಕೂಡ ಏನು ಅಮೌಂಟ್ ಯಾವಾಗ ಬರುತ್ತೆ, ಕೌಶಲ್ಕರ ನೋಂದಣಿ ಆಗಿರ್ಬೋದು, ಸೆಲ್ಫ್ ಡಿಕ್ಲರೇಷನ್ ಆಗ್ಬೋದು, ಅದನ್ನ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಇಲ್ಲಿ ಮೈನ್ ಥಿಂಗ್ ಸೆಲ್ಫ್ ಡಿಕ್ಲರೇಷನ್ ಬಗ್ಗೆ ಕ್ಲಾರಿಟಿ ಬಂದಿದೆ ಅನ್ಕೋತೀನಿ. ನಿಮಗೆ 3 ಮಂತ್ಸ್ಗೆ ಒಂದು ಅಂದರೆ 3 ತಿಂಗಳಿಗೆ ಒಂದು ಬಾರಿ ಇದ್ದ ಸೆಲ್ಫ್ ಡಿಕ್ಲರೇಷನ್ ಈಗ 1 ತಿಂಗಳಿಗೆ ಒಂದು ಬಾರಿ ಆಗಿದೆ. ಹಳೇದೆಲ್ಲ ತಲೆ ಕೆಡಿಸ್ಕೋಬೇಡಿ. ಈ ಮಂತ್ ಇಂದ ಅದು ಅಪ್ಲಿಕೇಬಲ್ ಆಗುತ್ತೆ. ನೀವು ಹಳೇದಾಗಿ ನೀವು ಈ ಹಿಂದೆ 3 ತಿಂಗಳಿಗೆ ಒಂದು ಬಾರಿ ಇತ್ತು. ಆಗ ನೀವು ಸರ್ಟಿಫಿಕೇಶನ್ ಕೊಟ್ಟಿದ್ರೆ ನಿಮಗೆ ಟಿಲ್ ಅಕ್ಟೋಬರ್ವರೆಗೂ ನಿಮಗೆ ಅಮೌಂಟ್ ಬರುತ್ತೆ. ಯಾವುದೇ ರೀತಿ ಸಮಸ್ಯೆ ಕೂಡ ಇಲ್ಲ. ಈ ಹಿಂದೆ ನಿಮಗೆ ಲಾಸ್ಟ್ ಸರ್ಟಿಫಿಕೇಶನ್ ಕೊಟ್ಟಿದ್ರೆ ನಿಮಗೆ ಟಿಲ್ ಅಕ್ಟೋಬರ್ವರೆಗೂ ಅಮೌಂಟ್ ಬರುತ್ತೆ, ಸಮಸ್ಯೆ ಇಲ್ಲ. ನವೆಂಬರ್ ತಿಂಗಳಿಂದ ಈ ಬದಲಾವಣೆ ಕೂಡ ಆಗ್ತಾ ಇರೋದು. ಈ ತಿಂಗಳಿಂದ ನಿಮಗೆ ಕಡ್ಡಾಯವಾಗಿ ತಿಂಗಳಿಗೆ ಒಂದು ಬಾರಿ ನೀವು ಸೆಲ್ಫ್ ಡಿಕ್ಲರೇಷನ್ ಕೂಡ ಮಾಡಬೇಕಾಗುತ್ತೆ. ತಿಂಗಳಿಗೆ ಒಂದು ಬಾರಿ ನೀವು ಸೆಲ್ಫ್ ಡಿಕ್ಲರೇಷನ್ ಕೂಡ ಮಾಡಿದ್ರೆ ನಿಮಗೆ ತಿಂಗಳು ನಿಮಗೆ ಬರಬೇಕಾದ ಹಣ ಕೂಡ ಬಿಡುಗಡೆ ಕೂಡ ಮಾಡ್ತಾರೆ. ಅದು ಮೇಜರ್ ಚೇಂಜಸ್. ಈಗ ನೀವು ತಿಂಗಳಿಗೆ ಒಂದು ಬಾರಿ ನೀವು ಹಾಕಿ. ಈ ಮಂತ್ದು ನಿಮಗೆ ಗೊತ್ತಿರೋ ಹಾಗೆ 25th ಲಾಸ್ಟ್ ಡೇಟ್, 25th ಒಳಗಡೆ ನೀವು ಕಡ್ಡಾಯವಾಗಿ ಸೆಲ್ಫ್ ಡಿಕ್ಲರೇಷನ್ ಕೂಡ ಮಾಡಿ. ಪ್ರತಿ ತಿಂಗಳು ಕೂಡ ಮಾಡಿದ್ರೆ ನಿಮಗೆ ನೆಕ್ಸ್ಟ್ ಮಂತ್ ನಿಮಗೆ ಅಮೌಂಟ್ ಬರುವ ಸಾಧ್ಯತೆಗಳು ಕೂಡ ಇದಾವೆ. ಇದು ಕಡ್ಡಾಯವಾಗಿ ಮಾಡಬೇಕಾಗುತ್ತೆ, ಆಯ್ತಾ? ಇದು ಇಂಪಾರ್ಟೆಂಟು. ಕೌಶಲ್ಕರ ನೋಂದಣಿ ಯಾರು ಮಾಡಿಲ್ಲ ದಯವಿಟ್ಟು ಮಾಡಿ. ಕೆಲವರು ಆಲ್ರೆಡಿ ರಿಜಿಸ್ಟ್ರೇಷನ್ ಅಂತ ಬರ್ತಾ ಇದ್ರೆ ಸಮಸ್ಯೆ ಇದ್ರೆ ಒಂದ್ಸಲ ಕ್ರಾಸ್ ವೆರಿಫೈ ಮಾಡ್ಕೊಂಡು ಚೆಕ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ಲಾಗಿನ್ ಆಗಿದ್ದಾರೆ, ಕರೆಕ್ಟಾಗಿ ಮಾಹಿತಿ ಕೊಟ್ಟಿದ್ದಾರೆ ಅಂತ. ಇದು ಮ್ಯಾಂಡೇಟರಿ ಅಂತ ಕೂಡ ಹೇಳಿದ್ದಾರೆ. ನೀವೇನಾದ್ರೂ ಸ್ಕೀಮ್ ಅಂಡರ್ ನಿಮಗೆ ಅಮೌಂಟ್ ಬರಬೇಕಾದ್ರೆ ನೀವು ಕಡ್ಡಾಯವಾಗಿ ಕೌಶಲ್ಕರ ನೋಂದಣಿ ಆಗಬೇಕಾಗುತ್ತೆ. ಕಡ್ಡಾಯವಾಗಿ ನಿಮಗೆ ತಿಂಗಳು ನೀವು ಮಂತ್ಲಿ ನೀವು ಸೆಲ್ಫ್ ಡಿಕ್ಲರೇಷನ್ ಕೂಡ ಮಾಡಬೇಕಾಗುತ್ತೆ. ಸೆಲ್ಫ್ ಡಿಕ್ಲರೇಷನ್ ಎರರ್ ಬರುತ್ತೆ, ಪ್ರಾಬ್ಲಮ್ ಬರುತ್ತೆ. ನೀವು ಇನ್ ಕೇಸ್ ಮೊಬೈಲಲ್ಲಿ ಮಾಡೋಕ್ಕಾಗಿಲ್ಲ ಅಂದ್ರೆ ಒಂದ್ಸಲ PC ಟ್ರೈ ಮಾಡಿ. PC ನಿಮಗೆ ಆರಾಮಾಗಿ ಆಗುತ್ತೆ. ಲೈಕ್ ಸಮ್ ಟೈಮ್ಸ್ ಇಶ್ಯೂಸ್ ಆಗುತ್ತೆ. ಆ ನಿಟ್ಟಿನಲ್ಲಿ ನೀವು ಲೈಕ್ ವರ್ಕಿಂಗ್ ಅವರ್ಸ್ ಎಲ್ಲ ನೀವು ಆದಷ್ಟು ಟ್ರೈ ಮಾಡಿ. ಲೈಕ್ ನೀವು ಸಮ್ ಟೈಮ್ಸ್ ನೈಟ್ ಎಲ್ಲ ಟ್ರೈ ಮಾಡಿದ್ರೆ ನಾನ್ ವರ್ಕಿಂಗ್ ಅವರ್ಸ್ ಲೈಕ್ 9 to 5 ಬಿಟ್ಟು 9 to 6, 7 ಬಿಟ್ಟು ಬೇರೆ ಟೈಮಲ್ಲಿ ಮಾಡಿದ್ರೆ ಸಮ್ ಟೈಮ್ಸ್ ಆಗುತ್ತೆ. ಸಮ್ ಟೈಮ್ಸ್ ಫೆಚಸ್ ಆಗೋದು ಅಥವಾ OTP ಬರೋದು ಡಿಲೇ ಆಗುತ್ತೆ. ಆಧಾರ್ ಫೆಚ್ ಆಗೋ ಸಮಸ್ಯೆ ಆಗುತ್ತೆ. ಆ ರೀತಿ ಮಾಡೋದು ಸೂಕ್ತ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಷ್ಟು ಮಾಹಿತಿ ಇರಲಿ ಸರ್ಟಿಫಿಕೇಶನ್ ಕೂಡ ಮಾಡಿ, ಕೌಶಲ್ಕರ ನೋಂದಣಿ ಕೂಡ ಕಡ್ಡಾಯವಾಗಿ ಮಾಡಿ. ಅಂಡ್ ಮೇನ್ ಥಿಂಗ್ ಅಮೌಂಟ್ ಬಗ್ಗೆ ಹೇಳೋಕ್ಕಾದ್ರೆ ನಿಮಗೆ ಟಿಲ್ ನೋಡಿದ್ರೆ ಸೆಪ್ಟೆಂಬರ್ವರೆಗೂ ಕ್ಲಿಯರ್ ಕೂಡ ಮಾಡಿದೀವಿ ಅಂತ ಹೇಳಿದ್ದಾರೆ. ಲೈಕ್ ನಿಮಗೆ ಸೆಪ್ಟೆಂಬರ್ವರೆಗೂ ಬಂದಿದೆ. ಅಕ್ಟೋಬರ್, ನವೆಂಬರ್ ಹಣ ಬರಬೇಕಾಗುತ್ತೆ. ಅಕ್ಟೋಬರ್ ಹಣ ಬಂದ್ಬಿಟ್ಟು ಈ ತಿಂಗಳು ಎಕ್ಸ್ಪೆಕ್ಟೇಷನ್ ಇಟ್ಟಿದ್ದೀವಿ. ನವೆಂಬರ್ ಹಣ ಬಂದ್ಬಿಟ್ಟು ಈ ಮಂತ್ದು ನೆಕ್ಸ್ಟ್ ಮಂತ್ ಬರುವ ಸಾಧ್ಯತೆ ಕೂಡ ಇದೆ. ಮೇನ್ ಥಿಂಗ್ ಅಕ್ಟೋಬರ್ ತಿಂಗಳ ಹಣ ಬಂದ್ಬಿಟ್ಟು ಲೈಕ್ ಆದಷ್ಟು ಬೇಗ ಬರುವ ಸಾಧ್ಯತೆ ಕಡಿಮೆ ಇದೆ. ಲೈಕ್ ಯಾಕೆ ಅಂದ್ರೆ ಅವರು ಸಾಕಷ್ಟು ಆಗಸ್ಟ್ ಸೆಪ್ಟೆಂಬರ್ದೇ ಅಮೌಂಟ್ನ ಪೆಂಡಿಂಗ್ ಇಟ್ಕೊಂಡಿದ್ದಾರೆ ಅಂತ ಕೂಡ ಮಾಹಿತಿ ಬಂದಿದೆ. ಫಸ್ಟ್ ಆಗಸ್ಟ್ ಸೆಪ್ಟೆಂಬರ್ ಅಮೌಂಟ್ನ ಈ ಮಂತ್ ನಿಮಗೆ ಕ್ಲಿಯರ್ ಮಾಡಿದ್ರೆ ನಿಮಗೆ ಈ ಮಂತ್ ಎಂಡ್ ಅಥವಾ ನೆಕ್ಸ್ಟ್ ಮಂತ್ ಒಳಗಡೆ ನೀವು ಪೆಂಡಿಂಗ್ ಇರೋ ಅಕ್ಟೋಬರ್ ತಿಂಗಳ ಹಣ ಕೂಡ ನೀವು ಎಕ್ಸ್ಪೆಕ್ಟ್ ಕೂಡ ಮಾಡಬಹುದು. ಲೈಕ್ ಅಕ್ಟೋಬರ್ದು ಉಳಿತದೆ ಅಂಡ್ ನವೆಂಬರ್ದು ಉಳಿತದೆ. ಲೈಕ್ ಪೆಂಡಿಂಗ್ ಇರೋರಿಗೆ ಅಂತವರು ದಯವಿಟ್ಟು ವೆಯ್ಟ್ ಕೂಡ ಮಾಡಿ. ಲೈಕ್ ಪೆಂಡಿಂಗ್ ಇರೋ ಹಣನ ಮೊದಲು ಬಿಡುಗಡೆ ಕೂಡ ಮಾಡ್ತಾರೆ ಯಾರಿಗೆ ಪೆಂಡಿಂಗ್ ಇದೆ ಅಂತವರು. ಲೈಕ್ ಸಾಕಷ್ಟು ಜನಕ್ಕೆ ಲಾಂಗ್ ಲೈಕ್ ಏನಾಗುತ್ತೆ ಅಂದ್ರೆ ಲಾಂಗ್ ಟೈಮಿಂದ ಹಣ ಬರ್ತಲ್ಲ ಅಂದ್ರೆ ಅವರಿಗೆ ಏನಾದ್ರು ಅಪ್ಲಿಕೇಶನ್ ಅಲ್ಲಿ ಸಮಸ್ಯೆ ಕೂಡ ಇರುತ್ತೆ. ಅವ್ರು ಒಂದ್ಸಲ ಕ್ರಾಸ್ ವೆರಿಫೈ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಇದು ಇವತ್ತಿನ ಯುವನಿಧಿ ಅಪ್ಡೇಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.